ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4th ಸೆಮಿಸ್ಟರ್ BSc ಬರ್ತಾ ಇರತಕ್ಕಂತಹ ಒಂದು ಅಂಕಣ ಬರಹ ಅಣಬೆ ನಿಸರ್ಗದಲ್ಲಿ ಅರಳಿದ ಒಂದು ಚಿತ್ರಕಲೆ ಅಂತ ಹೇಳಿ ಒಂದು ಅಂಕಣ ಬರಹ ಇದೆ. ಇಲ್ಲಿ ಅಣಬೆ ಅಂತ ಹೇಳಿ ನಾವು ಯೋಚನೆ ಮಾಡಿದ ತಕ್ಷಣ ಡೆಟ್ರಿವೋರಸ್ ಅಂತ ಹೇಳಿ ಅಂದರೆ ವರ್ಗಕ್ಕೆ ಸೇರಿರ್ತಕ್ಕಂತಹ ಒಂದು ಅಂಶ ಅಂಥೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇದರಲ್ಲಿ ಮುಖ್ಯವಾಗಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಈ ಅಣಬೆ ಅಂತಕ್ಕಂಥದ್ದು ಹೇಗೆ ಸೃಷ್ಟಿಯಾಗೋದ್ರ ಜೊತೆಗೆ ಒಳ್ಳೆಯ ಅಣಬೆ ಅಂದರೆ ಏನು, ಕೆಟ್ಟ ಅಣಬೆ ಯಾಕೆ ಬಳಸ್ಕೊಳ್ತಾ ಹೋಗ್ತಾರೆ, ಇದೆಲ್ಲವನ್ನು ಕೂಡ ನಾವು ಈ ಒಂದು ಅಂಕಣ ಬರಹದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಅಂದರೆ ಈ ಅಣಬೆ ಅಂತಕ್ಕಂಥದ್ದು ಎಲ್ಲಿ ಬೆಳೀತದೆ ಅನ್ನೋದನ್ನು ನಾವು ಅತಿ ಮುಖ್ಯವಾಗಿ ನೋಡಿಕೊಂಡಾಗ, ಈ ಅಣಬೆ ಅಂತಕ್ಕಂಥದ್ದು ಎಲ್ಲಿ ತೇವಾಂಶ ಇರ್ತದೆ, ಅದಾದ ಮೇಲೆ ಎಲ್ಲಿ ಈ ಕೊಳೆತ ವಸ್ತುಗಳು ಬಿದ್ದಿರ್ತವೆ ನೆಲದ ಮೇಲೆ, ಅದಾದಮೇಲೆ ಹಳ್ಳಿಗಳ ಕಡೆ ಆದರೆ ಗದ್ದೆ ಹುತ್ತಗಳ ಮೇಲೆ, ನೆಲದ ಮೇಲೆ, ಮಣ್ಣಿನಲ್ಲಿ ಎಲ್ಲಿ ಹೆಚ್ಚು ತೇವಾಂಶ ಇರ್ತದೋ, ಇನ್ ದ ಸೆನ್ಸ್ ಹ್ಯೂಮಿಡಿಟಿ ಅಥವಾ ಆರ್ದ್ರತೆ ಅದಲ್ಲೆಲ್ಲ ಜಾಸ್ತಿ ಎಲ್ಲಿರುತ್ತೋ ಅಂಥ ಕಡೆ ಇದು ತುಂಬ ಚೆನ್ನಾಗಿ ಬೆಳ್ಕೊಳ್ತಾ ಹೋಗ್ತದೆ. ಆದರೆ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪ್ಲಾಂಟ್ ಅಂತ ಹೇಳಿ ಕರಿಬೇಕಾದಾಗ ಅದರಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಪತ್ರಹರಿತ್ತು ಅಂಥೇಳಿ ಒಂದು ಪಿಗ್ಮೆಂಟನ್ನು ನೋಡ್ತೀವಿ. ಕ್ಲೋರೋಫಿಲ್ ಅಂತ ಹೇಳಿ ಕರಿತೀವಲ್ವಾ, ಆ ಕ್ಲೋರೋಫಿಲ್ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಸಸ್ಯ ಅಂತ ಹೇಳಿ ಕರಿತೀವಿ. ಆದರೆ ಇಲ್ಲಿ ಆ ಕ್ಲೋರೋಫಿಲ್ ಅಂತಕ್ಕಂತಹ ಒಂದು ಪಿಗ್ಮೆಂಟ್ ಇದರಲ್ಲಿ ಇರೋದಿಲ್ಲ. ಅದರಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಸಸ್ಯಗಳಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಟ್ಯಾಕ್ಸಾನಮಿಯನ್ನು ಚೇಂಜ್ ಮಾಡ್ತಾ ಅಂದರೆ ಹಂತವಾಗಿ ನೋಡ್ತಾ ಹೋಗ್ತಿರ್ತೀವಿ. ಹೀಗೆ ಬೇರು, ಕಾಂಡ, ಎಲೆ, ಕೊಂಬೆ, ರೆಂಬೆ, ಹೂವು, ಈ ಥರ ಟ್ಯಾಕ್ಸಾನಮಿಯನ್ನು ನಾವು ಹೆಂಗೆ ವಿಶ್ಲೇಷಣೆ ಅಂದರೆ ವಿಭಾಗಗಳನ್ನು ಮಾಡ್ತಾ ಹೋಗ್ತಿರ್ತೀವೋ ಅಲ್ವಾ. ಆದರೆ ಇದರ ರಚನೆಗಳನ್ನು ಅಷ್ಟು ಟ್ಯಾಕ್ಸಾನಮಿಕ್ಕಾಗಿ ಏನು ಅಧ್ಯಯನ ಮಾಡ್ತಕ್ಕಂಥ ಅಂದರೆ ವಿಭಾಗವನ್ನು ನೋಡ್ತಕ್ಕಂಥದ್ದು ಕಡಿಮೆ. ಇದನ್ನು ಸೂಕ್ಷ್ಮದರ್ಶಕ ಸಹಾಯದಿಂದಲೇ ಅದನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಎಲ್ಲಿ ನಾವು ಇದನ್ನು ಬೆಳಿತೀವಿ ಅನ್ನೋದನ್ನು ನೋಡೋದ್ರ ಜೊತೆಗೆ, ಇದನ್ನು ಅಣಬೆಗಳು ರೈತರು ತಮ್ಮ ಬೆಳೆಗಳಲ್ಲಿ ಇದನ್ನು ಬೆಳೀತಾರೆ ಅಥವಾ ಕೆಲವು ಸಲ ಬೆಳೆಸ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಹೆಚ್ಚು ರಾಸಾಯನಿಕಗಳು ಇರತಕ್ಕಂಥ ಸಂದರ್ಭ ಇರೋದರಿಂದ ಹೆಚ್ಚು ಕ್ರಿಮಿಕೀಟಗಳನ್ನು ಹತೋಟಿಗೆ ತಂದುಕೊಳ್ಳುತ್ತೆ ಅನ್ನೋದಕ್ಕೋಸ್ಕರನೂ ಕೂಡ ಇದನ್ನು ರೈತರು ಬೆಳೀತಾ ಹೋಗ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಈಗ ಏನು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗ್ತಕ್ಕಂತಹ ವಸ್ತುಗಳೇನಿರ್ತಾವಲ್ವ, ಆ ವಸ್ತುಗಳನ್ನು ಕೊಳೆಸೋದ್ರ ಮೂಲಕವಾಗಿ ಮಣ್ಣನ್ನು ಫಲವತ್ತಾಗಿಸ್ತಕ್ಕಂಥದ್ದು ಅಣಬೆಗಳನ್ನು ನಾವು ತಿನ್ನೋದ್ರ ಮೂಲಕವಾಗಿ ನಮ್ಮ ತೂಕ ನಿಯಂತ್ರಣ, ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಅಂತ ಹೇಳಿ ಮಾತಾಡ್ತೀವಲ್ವ, ಹಾಗೆ ಅದ್ರ ಜೊತೆಗೆ ಒಳ್ಳೆ ಮೆಡಿಸಿನಲ್ ಆಗಿರ್ತಕ್ಕಂಥ ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಹೆಲ್ತ್ ಡೆವಲಪ್ಮೆಂಟನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕೂದಲ ಬೆಳವಣಿಗೆ, ಹೆಚ್ಚು ಹೃದಯಕ್ಕೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತಕ್ಕಂತಹ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸ್ತಕ್ಕಂತಹ ಶಕ್ತಿಯನ್ನು ಕೂಡ ಈ ಒಂದು ಅಣಬೆ ಹೊಂದಿದೆ ಅನ್ನೋದಕ್ಕೋಸ್ಕರ ಈ ಅಣಬೆಯನ್ನು ನಾವು ಹೆಚ್ಚು ಬಳಸ್ತಾ ಹೋಗ್ತೀವಿ. ಇದು ಹುಟ್ಟೋದು ಹೇಗೆ, ಸೂರ್ಯೋದಯ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲೋ ಹೋಗ್ತಾ ಇದ್ರೆ ಅಲ್ಲಿ ತೇವಾಂಶ ಇದೆ, ಅಲ್ಲಿ ಹೋಗಬೇಕಾದಾಗ ಎಲ್ಲೋ ಒಂದು ಕಡೆ ಒಂದು ಭೂಮಿ ನಿಧಾನಕ್ಕೆ ಬಿರುಕು ಬಿಡ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಭೂಕಂಪ ಏನಾಗ್ತಾ ಇಲ್ಲ, ವಾಲ್ಕೆನೋ ಏನಾಗ್ತಾ ಇಲ್ಲ, ಒಂದು ನಿಮಿಷ ಅಲ್ಲಿ ನಿಂತ್ಕೊಂಡು ನೋಡಿ, ಯಾವುದೋ ಒಂದು ಬೆಳವಣಿಗೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದೊಂದೊಳ್ಳೆ ಟೋಪಿ ಆಕಾರದಲ್ಲಿ ಗೋಲಾಕಾರವಾಗಿ ಅಲ್ಲಿ ಒಂದು ಸ್ತಂಭದ ರೀತಿಯಲ್ಲಿ ಒಂದು ದೊಡ್ಡ ರೋಲ್ ಅಂದರೆ ಒಂದು ಕಂಬದ ರೀತಿಯಲ್ಲಿ ಅದು ಮೇಲ್ ಬರೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತದೆ. ಅದು ಮೇಲೆ ಬಂದ ಹಾಗೆ ತನ್ನ ಟೋಪಿಯನ್ನು ಕೆಳಗೆ ಬೀಳಿಸ್ಕೊಳ್ಳುತ್ತೆ. ಕಿವಿರುಗಳ ಮೂಲಕವಾಗಿ ಆ ಕಡೆ ಈ ಕಡೆ ರೆಂಬೆ ಕೊಂಬೆಗಳನ್ನು ಚಾಚ್ಕೊಳ್ಳೋ ರೀತಿಯಲ್ಲಿ ಅದು ಮೇಲ್ಗೆ ಕೊಡೆಗಳ ರೀತಿಯಲ್ಲಿ ಮೇಲ್ ಬರ್ತಾ ಹೋಗುತ್ತೆ. ಈ ಒಂದು ದೃಶ್ಯ ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಬೇಕಪ್ಪ, ತುಂಬ ಚೆನ್ನಾಗಿ ಈ ಒಂದು ಅದ್ಭುತ ವೈಚಿತ್ರವನ್ನು ನೋಡಬೇಕು ಅಂತ ಹೇಳಿ ಒಂದು 30 ರಿಂದ 45 ನಿಮಿಷಗಳ ಕಾಲ ಅಲ್ಲಿ ನಾವು ವೆಯ್ಟ್ ಮಾಡಿದ್ರೆ ಆ ವೈಚಿತ್ರವನ್ನು ನೋಡ್ಬೋದಲ್ವಾ. ಹಾಗೆ ನೋಡೋದ್ರ ಮೂಲಕವಾಗಿ ಆ ಅಣಬೆ ಅನ್ನೋದು ಹೇಗೆ ಸೃಷ್ಟಿಯಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀರ. ಅಂದರೆ ಇದು ನಾವೇನು ನೋಡಿದ್ವಲ್ಲ, ಆ ಅಣಬೆ ಅದು ಕೊಡೆಯಾಕಾರವಾಗಿ ಮೇಲೆ ಎದ್ದು ಬಂದಾಗ ನಾವು ಅದನ್ನು ನಾಯಿ ಕೊಡೆ ಅಂತ ಹೇಳಿ ಕರಿತೀವಿ. ಅಂದರೆ ಎಲ್ಲ ಹಳ್ಳಿಗಳ ಕಡೆ ಇದನ್ನು ನಾಯಿ ಕೊಡೆ ಅಂತ ಹೇಳಿ ಕೂಡ ಕರಿತಾ ಹೋಗ್ತೀವಿ. ಅಂದರೆ ಕೊಳೆಯುವ ಮುನ್ನ ಅದು ತಿನ್ನಕ್ಕೆ ಯೋಗ್ಯ ಇತ್ತು ಅಂತ ಹೇಳಿದ್ರೆ ಅದು ತುಂಬ ರುಚಿಯಾಗಿರ್ತಕ್ಕಂತಹ ಸಾಂಬಾರಾಗತ್ತೆ. ಅದರಲ್ಲಿ ವಿಧವಾಗಿರ್ತಕ್ಕಂತಹ ಐಟಮ್ಸ್ಗಳನ್ನು ಮಾಡಿ ತಿನ್ನೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಇಂತಹ ಒಂದು ಅಣಬೆಯನ್ನು ಸಸ್ಯಾಹಾರಿಗಳು ಏನಂತ ಕರೀತಾರೆ ಅಂದರೆ ಹೇಳಿದ್ರೆ, ಇದೊಂದು ಮಾಂಸಾಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ.
ಆದರೆ ಇದನ್ನು ನಾವು ನೋಡ್ತಾ ಹೋಗ್ತಾ ಇದ್ರೆ ಯಾವ ಒಂದು ಪ್ರಾಣಿ ವರ್ಗಕ್ಕಾಗಲಿ ಸಸ್ಯ ವರ್ಗಕ್ಕಾಗಲೂ ಸೇರಿಸದೇ ಇರತಕ್ಕಂಥ ಒಂದು ಶಿಲೀಂಧ್ರದ ಗುಂಪಿಗೆ ಇದನ್ನು ನಾವು ಸೇರಿಸ್ತಕ್ಕಂಥ ಜೀವಿ. ಸಸ್ಯವರ್ಗದಲ್ಲಿ ಇದನ್ನು ತುಂಬ ಕೆಳದರ್ಜೆ ಲೋ ಆಗಿರ್ತಕ್ಕಂಥ ಒಂದು ಜೀವಿ ಅಂತ ಹೇಳಿ ಕರಿತಾ ಹೋಗ್ತಾ ಇರ್ತೀವಿ. ಆದರೆ ಇದರಲ್ಲಿ ಅಣಬೆಗಳನ್ನು ಬಿಟ್ಟರೆ ಈ ಶಿಲೀಂಧ್ರಗಳ ಗುಂಪಲ್ಲಿ ಅತಿ ದೊಡ್ಡದಾಗಿ ಬೆಳ್ಕೊಳ್ತಕ್ಕಂತಹ ಮತ್ತೊಂದು ಜೀವಿ ನಾವೆಲ್ಲೂ ಕೂಡ ನೋಡೋದೇ ಇಲ್ಲ. ಹಾಗೆ ಬೇರೆ ರೀತಿಯ ಸಸ್ಯಗಳಲ್ಲಿ ಆವಾಗಲೇ ಹೇಳಿದಾಗೆ ಬೇರು, ಕಾಂಡ, ಎಲೆ, ಹೂವು ಈ ಥರ ಹೇಗೆ ವಿಭಾಗ ಆಗ್ತಿರ್ತದೋ ಇಲ್ಲಿ ಆ ವಿಭಾಗಗಳಿಲ್ಲ. ಆದರೆ ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇದನ್ನು ಪರೋಪಜೀವಿಗಳು ಅಂತ ಹೇಳಿ ಕರಿತಾ ಇರ್ತೀವಿ. ಅಂದರೆ ಸಿಂಬಯೋಸಿಸ್ ಅಂತ ಹೇಳಿ ಕರಿತೀವಲ್ಲ, ಎರಡು ಜೀವಿಗಳು ಏನಾದರೂ ಒಂದು ಉಪಕಾರ ಇದ್ದಾಗ ಎರಡು ಒಟ್ಟಾಗಿ ಬೆಳೀತಾ ಹೋಗ್ತಾವಲ್ಲ ಆ ರೀತಿಯಾಗಿ ನೋಡ್ತೀವಿ. ಆದರೆ ಇದು ಪರೋಪಜೀವಿಯಾಗಿದೆ ಅಂದರೆ ತನಗೆ ಆಹಾರ ಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಬಿದ್ದಿರ್ತಕ್ಕಂಥ ಮೆಟೀರಿಯಲ್ನ ತಿಂದು ಬೆಳ್ಕೊಳ್ತಾ ಹೋಗುತ್ತೆ, ಅಥವಾ ಕೊಳೆತ ಪದಾರ್ಥಗಳನ್ನು ವಿಭಾಗ ಮಾಡಿಕೊಂಡು ತಿಂತಾ ಹೋಗುತ್ತೆ. ಆದರೆ ಇವುಗಳಲ್ಲಿ ಸಸ್ಯಗಳು ಅಂಥೇಳಿ ಗುರುತಿಸ್ಕೋಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದೇನು ಕೈಟಿನ್ ಮತ್ತು ಸೆಲ್ಯುಲೋಸ್ ಗೋಡೆ ಅನ್ನೋದು ಎರಡಿದೆ ಅನ್ನೋದಕ್ಕೋಸ್ಕರ ಇದನ್ನು ಸಸ್ಯವಾಗಿ ಕೂಡ ನೋಡೋದಕ್ಕೆ ಸಾಧ್ಯತೆ ಇದೆ. ಆದರೆ ಪ್ರಾಣಿಗಳ ಜೀವಕಣಗಳಿಗೆ ಅದಿಲ್ಲ, ಆದರೆ ಇದರಲ್ಲಿದೆ. ಆದರೆ ಇವೆಲ್ಲವನ್ನು ಹೊಂದ್ಕೊಂಡಿರ್ತಕ್ಕಂಥ ಈ ಒಂದು ಪರೋಪಜೀವಿ ಕೊಳೆತ ಸ್ಥಿತಿಯಲ್ಲಿ ಅಂದರೆ ಕೊಳೆತ ಪದಾರ್ಥಗಳ ಮೇಲೆ ಬೆಳೀತದೆ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಅದರಿಂದ ಉಪಯೋಗವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹೀಗೆ ನಮ್ಮ ಈ ಒಂದು ಜೀವ ಜಗತ್ತು ಅಂತ ಹೇಳಿ ಕರಿತೀವಲ್ವ, ಈ ಜಗತ್ತಿನಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಇದು ನಿರ್ವಹಿಸ್ಕೊಳ್ತಾ ಹೋಗ್ತಾ ಇದೆ. ಶಿಲೀಂಧ್ರಗಳು ಅಂತಕ್ಕಂಥವು ಪ್ರಮುಖ ಪರೋಪಜೀವಿಗಳಾಗಿದ್ದರೂ ಕೂಡ ಅನೇಕ ಬಗೆಯ ಸಸ್ಯಗಳನ್ನು ಕೂಡ ಇದು ಇಲ್ಲಿ ಸಸ್ಯಗಳಲ್ಲಿ ಹರಡ್ತಾ ಹೋಗುತ್ತೆ. ಕೆಲವು ಸಲ ಏನಾಗುತ್ತೆ, ಕಾಂಪಿಟೇಷನ್ ಬೆಳೆಯೋದ್ರ ಮೂಲಕವಾಗಿ ಕೆಲವೊಂದಷ್ಟು ಅನಾಹುತಗಳನ್ನು ಕೂಡ ಇದು ಉಂಟು ಮಾಡ್ತಾ ಇರತಕ್ಕಂತಹ ಅನಾಹುತಗಳನ್ನು ಉಂಟು ಮಾಡ್ತಾ ಇರತಕ್ಕಂಥವರನ್ನು ಕೂಡ ಇವು ಏನು ಮಾಡ್ತವೆ, ನಿಯಂತ್ರಣ ಮಾಡ್ತಾ ಹೋಗ್ತವೆ. ಕೊಳೆತ ವಸ್ತುಗಳ ಮೇಲೆ, ಒಣಗಿದ ರೆಂಬೆಗಳ ಮೇಲೆ ಈ ಶಿಲೀಂಧ್ರಗಳು ಲೈಫ್ ಸೈಕಲ್ ಅಂದರೆ ಶಿಲೀಂಧ್ರಗಳು ಜೀವವರ್ತುಲದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಮಾಡ್ತಾ ಹೋಗ್ತವೆ. ಏನೇ ಕೊಳೆತು ಬಿದ್ದಿರಲಿ ಅದ್ರ ಮೇಲೆ ಅದನ್ನೆಲ್ಲವನ್ನು ವಿಘಟನೆ ಮಾಡಿ ಅದರಿಂದ ತಾವು ಬೆಳಿತೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗುತ್ತೆ. ತೋರಿಸ್ಕೊಡೋದ್ರ ಮೂಲಕವಾಗಿ ಇದು ಈ ಒಂದು ಪರಿಸರವನ್ನು ತುಂಬ ಚೆನ್ನಾಗಿ ಇಡತಕ್ಕಂತಹ ಕೆಲಸವನ್ನು ಮಾಡ್ತವೆ. ಆ ಕೆಲಸವನ್ನು ಮಾಡೋದರಿಂದ ಇವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನಿಸರ್ಗದ ಜಾಡಮಾಲಿಗಳು ಅಂತ ಹೇಳಿ ಕರಿತೀವಿ. ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ಕ್ಯಾವೆಂಜರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಆ ಒಂದು ಭಾಗ ಎಲ್ಲಿ ಈಗ ಕೊಳೆತ ಪದಾರ್ಥಗಳು ಬಿದ್ದಿದೆ ಆ ಪದಾರ್ಥಗಳನ್ನೆಲ್ಲವನ್ನು ಕೊಳೆಯಿಸ್ಕೊಂಡು ತನಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಪಡ್ಕೊಂಡು ಆ ಜಾಗವನ್ನು ಸಮೃದ್ಧ ಮಾಡುತ್ತೆ. ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡುತ್ತೆ, ಈ ಸ್ಕ್ಯಾವೆಂಜರ್ಸ್ಗಳು ಮಾಡ್ತಾ ಹೋಗುತ್ತೆ. ಸೊ ಇದು ಕೆಲವೊಂದಷ್ಟು ಉಪಯೋಗಗಳನ್ನು ಕೂಡ ನಮಗೆ ಮಾಡ್ತಾ ಹೋಗುತ್ತೆ. ಯಾವ ರೀತಿ ಆ ಉಪಯೋಗಗಳನ್ನು ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಎಷ್ಟೋ ಜನ ಗಾಯ, ಬೇರೆ ಅಂದರೆ ಆರೋಗ್ಯ ಸಮಸ್ಯೆ ಈ ಎಲ್ಲವನ್ನು ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ಬೇರೆ ರೀತಿಯಾಗಿರ್ತಕ್ಕಂತಹ ರೋಗಗಳು ನಮಗೆ ಬರಬಾರ್ದು ಅಂಥೇಳಿ ಆವಾಗ ಪೆನ್ಸಿಲಿನ್ ಅಂತಕ್ಕಂಥ ಒಂದು ಔಷಧವನ್ನು ಪತ್ತೆ ಹಚ್ತಾರೆ. ಆ ಪತ್ತೆ ಹಚ್ಚೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ರಾ ಮೆಟೀರಿಯಲ್ ಯಾವುದಾಗಿತ್ತು ಅಂತ ಹೇಳಿದ್ರೆ ಪೆನ್ಸಿಲಿಯಂ ನೊಟಾಟಮ್ ಅಂಥೇಳಿ ಒಂದು ಶಿಲೀಂಧ್ರ. ಅದು ಈ ಎಲ್ಲ ಸೈನಿಕರಿಗೆ ಏನು ಸೋಂಕಿತ್ತೋ, ಏನು ಪೆನ್ಸಿಲಿನ್ ಕೊಡಲೇಬೇಕಾಗಿತ್ತಲ್ಲ ಆ ಟೈಮಲ್ಲಿ ಅದನ್ನು ಕಂಡುಹಿಡಿದಿರೋದ್ರಿಂದ ಆ ವ್ಯಕ್ತಿಗಳಿಗೆ ಶುಶ್ರೂಷೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆಮೇಲೆ ಬ್ರೆಡ್ ಆಗಲಿ ಈಗ ದ್ರಾಕ್ಷಾರಸ ಇನ್ ದ ಸೆನ್ಸ್ ನಾವು ಹೇಳ್ತೀವಲ್ಲ, ಈ ದ್ರಾಕ್ಷಾರಸಗಳನ್ನು ತಯಾರಿಸೋದಕ್ಕೆ ಈಸ್ಟ್ ಬೇಕು. ಈಸ್ಟು ಕೂಡ ಒಂದು ಶಿಲೀಂಧ್ರನೇ. ಆಮೇಲೆ ಅದೇ ರೀತಿ ಇದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇನ್ನೂ ಹಲವು ಉಪಯೋಗಗಳನ್ನು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾವ ರೀತಿ ಈಜಿಪ್ಟ್ನಲ್ಲಿ ಫೆರೋಗಳು ಅಂತ ಹೇಳಿದರು. ಇವರು ಈ ಒಂದು ಅಣಬೆಯನ್ನು ಅಮರತ್ವ ಅಂದರೆ ನಮಗೆ ಸಾವೇ ಬರೆಸದೇ ಇರತಕ್ಕಂಥ ಒಂದು ಸಸ್ಯ ಅಂಥೇಳಿ ಅದನ್ನು ಅವರೇ ಮಾಡಿಕೊಂಡು ಯಾರು ರಾಜರನ್ನು ಬಿಟ್ಟರೆ ಇನ್ಯಾರು ಅಣಬೆಯನ್ನು ತಿನ್ನಬಾರ್ದು ಅಂಥೇಳಿ ಆಜ್ಞೆಯನ್ನು ಓಡಿಸ್ಕೊಂಡಿದ್ರು. ಅಣಬೆಗಳು ಆರೋಗ್ಯದ ಪೂರ್ಣ ಸುದೀರ್ಘವಾಗಿರ್ತಕ್ಕಂಥ ಜೀವನವನ್ನು ಕೊಡೋದಕ್ಕೆ, ಲೈಂಗಿಕ ಶಕ್ತಿ ವರ್ಧನಕ್ಕೆ ಸಹಕಾರಿ ಅಂಥೇಳಿ ಜೂಲಿಯಸ್ ಸೀಸರ್ಗೆ ನಾಯಕನ ದರ್ಜೆಯಿಂದ ಮೇಲ್ಪಟ್ಟವ್ರು ಮಾತ್ರ ಇದನ್ನು ಬಳಸಬೇಕು, ಅದ್ರ ಕೆಳಗಡೆ ಇದ್ದವರು ಬಳಸಂಗೇ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಫ್ರಾನ್ಸ್ ಆಗಲಿ, ಬ್ರಿಟನ್ ಆಗಲಿ, ರೋಮನ್ ಆಗಲಿ, ಇವ್ರ ಮನೆ ತಂದವರು ಎಲ್ಲರೂ ಕೂಡ ಅಡುಗೆಯವ್ರ ಕೈಯಲ್ಲಿ ಇದನ್ನು ಅಡುಗೆನೇ ಮಾಡಿಸ್ತಾ ಇರಲಿಲ್ಲ. ಅವ್ರು ಮಾಡಿಬಿಟ್ರೆ ಅವ್ರು ಅದರಿಂದ ಏನೇನೆಲ್ಲ ಸಿಗುತ್ತಲ್ಲ ಅದೆಲ್ಲ ಅವ್ರಿಗೆ ಸಿಕ್ಬಿಟ್ರೆ ನಾವು ರಾಜಮಂತಂದವರು ಕೆಳಗೆ ಹೋಗ್ಬಿಡ್ತೀವಲ್ವಾ ಅಂಥೇಳಿ. ಅದಾದಮೇಲೆ ಕೆಲವೊಂದಷ್ಟು ದೇಶದವರು ಅಣಬೆಗಳಲ್ಲಿ ದೈವಶಕ್ತಿ ಇದೆ ಅಂತ ಹೇಳಿ ಯೋಚನೆ ಮಾಡಿದ್ರು. ಯಾರ್ಯಾರು ಮಧ್ಯ ಅಮೆರಿಕದಲ್ಲಿರ್ತಕ್ಕಂಥವ್ರು, ಮೆಕ್ಸಿಕೋದವರು, ಇವರೆಲ್ಲ ಬುಡಕಟ್ಟು ಜನಾಂಗದವರು ನಂಬಿದರು ಇಂತಹ ವಸ್ತುಗಳನ್ನು ತಿಂದರೆ ನಾವು ಸ್ವರ್ಗಕ್ಕೆ ಹೋಗ್ಬೋದು ಅಂಥೇಳಿ. ಸೊ ಆದರೆ ಇದು
ಇಷ್ಟೆಲ್ಲ ಉಪಯೋಗವನ್ನು ಹೊಂದಿದೆ ಅಂತ ಹೇಳಿ ಅಂದ್ಕೊಂಡ್ರೆ ಅದಕ್ಕೆ ಕೆಲವೊಂದು ನಿರುಪಯೋಗವೂ ಕೂಡ ಇದೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಅಕಸ್ಮಾತ್ ಕೆಲವು ಸಂದರ್ಭದಲ್ಲಿ ಇದು ಅಡುಗೆಗೆ ಯೋಗ್ಯ ಅಲ್ಲ ಅಂತ ಹೇಳಿದ್ರೆ ಇದನ್ನು ಭೂತಾಯಿ ಎತ್ತಿರ್ತಕ್ಕಂಥ ದುಷ್ಟಕೂಸು ಅಂತ ಹೇಳಿನೂ ಕೂಡ ನಾವು ಕರಿತಾ ಹೋಗ್ತೀವಿ. ಹೇಗೆ ಕೆಲವೊಂದು ಸಲ ಈ ಅಂದರೆ ಏನು ಮನುಷ್ಯನಿಗೆ ನಾವು ಇಷ್ಟ ಇಲ್ಲದೆ ಇರತಕ್ಕಂಥ ಮನುಷ್ಯನನ್ನು ಸಾಯಿಸಬೇಕು ಅಂತ ಹೇಳಿದಾಗಲೂ ಕೂಡ ಈ ಒಂದು ಅಡುಗೆಯನ್ನು ಮಾಡಿ ಅವನಿಗೆ ತಿನ್ನಿಸಿದ್ರೆ ಅವ್ನು ಸತ್ತೋಗ್ಬಿಡ್ತಿದ್ದ ಅನ್ನೋ ಮಟ್ಟಕ್ಕೆ. ಅದಕ್ಕೆ ರೋಮನ್ ಚಕ್ರವರ್ತಿ ಕ್ಲಾಡಿಯಸ್ ಸೀಸರ್ನ ಅವನ ಹೆಂಡತಿ ಇದು ವಿಷವಾಗಿರ್ತಕ್ಕಂಥ ಅಣಬೆಯನ್ನು ಹಾಕಿ ಅಡುಗೆಯನ್ನು ಮಾಡಿಕೊಡ್ತಾಳೆ. ಅವ್ನು ತಿಂದು ಸತ್ತೋದ್ಮೇಲೆ ಅವನ ಮಗ ನೀರೋ ಚಕ್ರವರ್ತಿ ಆಗ್ತಾನೆ. ಹಾಗೆ ಪೋಪ್ ಕ್ಲೆಮೆಂಟಸ್ ಆಗಲಿ, ಚಕ್ರವರ್ತಿ ಕಾರ್ಲ್ ಆಗಲಿ, ಇವರೆಲ್ಲರೂ ಕೂಡ ವಿಷ ಅಣಬೆಗೆ ತುತ್ತಾಗಿರ್ತಕ್ಕಂಥವ್ರೆ. ಹಾಗೆ ಕೆಲವೊಂದಷ್ಟು ವಿಷಯುಕ್ತವಾಗಿರ್ತಕ್ಕಂಥ ಅಣಬೆಗಳು ಕೂಡ ನಮ್ಮ ನಡುವೆ ಬೆಳೀತಾ ಹೋಗ್ತವೆ. ಅದ್ರ ಮೂಲಕವಾಗಿ ಆದರೆ ಅವುಗಳಿಂದ ಏದೇ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ತಯಾರಿಸೋದಕ್ಕಾಗೋದಿಲ್ಲ. ಅವುಗಳ ಬಣ್ಣ ಆಗಲಿ, ವಾಸನೆ ಆಗಲಿ, ರುಚಿ ಆಗಲಿ ಯಾವುದೂ ಕೂಡ ನಮ್ಗೆ ಇಡಿಸೋದಕ್ಕಾಗೋದೇ ಇಲ್ಲ. ಆದರೆ ಇವು ನಿಸರ್ಗದಲ್ಲಿ ಒಂದು ರೀತಿ ಇರಲೇಬೇಕು ಅನ್ನೋ ರೀತಿಯಲ್ಲಿ ಅವು ಇರ್ತಕ್ಕಂಥವು. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಸೈಕಲ್ ಅನ್ನೋದು ಅಲ್ಲಿಂದ ಅಂದರೆ ಈ ಭೂಮಿಯಿಂದ ನಿರ್ಗಮ ಆದಂಗೆ, ಅಂದರೆ ನಾಶ ಆದಂಗೆ. ಅದಕ್ಕೆ ನಿಸರ್ಗಕ್ಕೆ ಒಂದು ರಂಗು ತರಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಿಯೂ ಅಲ್ಲಿ ಇರಲೇಬೇಕಾಗತ್ತೆ. ಅಲ್ಲಿ ರಂಗು ತರೋ ಸಂದರ್ಭದಲ್ಲಿ ಚಿತ್ತಾಕರ್ಷಕವಾಗಿರ್ತಕ್ಕಂಥ ಅಣಬೆಗಳು ಬೆಳೆಯೋದ್ರಿಂದ ಆ ಒಂದು ಪ್ರಕೃತಿಯು ಕೂಡ ತುಂಬ ಚೆನ್ನಾಗಿ ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಬಣ್ಣ ಯಾವ ರೀತಿ ನಮಗೆ ಮೋಡಿ ಮಾಡುತ್ತೆ, ಅದು ಮರದ ಮೇಲೆ ಬೆಳಿಬೋದು, ಕಾಂಡದ ಮೇಲೆ ಬೆಳಿಬೋದು, ಕಲ್ಲು ಸಂದಿಗಳಲ್ಲಿ ಬೆಳಿಬೋದು, ಅಥವಾ ಅಲ್ಲಿ ಬೆಳೆದಿರ್ತಕ್ಕಂಥ ಅಣಬೆಗಳನ್ನು ನೋಡಿದ್ರೆ ಯಾವನೋ ಒಬ್ಬ ಬಂದ್ಬಿಟ್ಟು ಅಲ್ಲಿ ಶಿಲೆಯನ್ನು ಕೆತ್ತಿದ ರೂಪದಲ್ಲಿ ಅವು ನಮಗೆ ಕಾಣಿಸ್ತಾ ಹೋಗ್ತಾ ಇರ್ತವೆ. ಅಂದರೆ ನಿಸರ್ಗವೇ ಒಂದು ರೀತಿ ಕಲಾಕೃತಿಗಳನ್ನು ಸೃಷ್ಟಿಸಿರ್ತಕ್ಕಂತಹ ರೀತಿಯಲ್ಲಿ ಆ ಅಣಬೆಗಳು ಕಾಣ್ತಾ ಹೋಗ್ತವೆ. ತುಂಬ ಎತ್ತೆತ್ತರವಾಗಿ ಬೆಳ್ಕೊಂಡಿರ್ತಕ್ಕಂಥ ಹುತ್ತಗಳಿರ್ತವೆ, ಅದ್ರ ಮೇಲೂ ಕೂಡ ಇವು ಬೆಳೀತಾ ಹೋಗ್ತವೆ. ಮರಗಳ ಮೇಲೆ, ರೆಂಬೆಗಳ ಮೇಲೆ ಬಿದ್ದ ಕಾಂಡಗಳಿರ್ತಾವಲ್ಲ ಅದ್ರ ಮೇಲೆ ಬೆಳೀತಕ್ಕಂಥ ಅಣಬೆಗಳು ವಿಚಿತ್ರವಾಗಿ ಕಾಣಿಸ್ಕೊಳ್ತಾ ಹೋಗ್ತವೆ. ಆಮೇಲೆ ನಾವೆಲ್ಲೋ ಒಂದು ಕಡೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಎಸ್ತಿರ್ತೀವಿ, ಅಲ್ಲೊಂದು ರೂಪ ಪಡ್ಕೊಂಡಿರ್ತಕ್ಕಂಥ ಅಣಬೆಗಳು ಬೆಳೀತಾ ಹೋಗ್ತವೆ. ಅಂದರೆ ಆ ರೂಪ ಯಾವ ರೀತಿ ಇರುತ್ತೆ ಅಂದರೆ ಹೂಕೋಸು ಕೂಡ ನಾಚ್ಕೋಬೇಕು, ಆ ಮಟ್ಟಕ್ಕೆ ಅವು ತಮ್ಮ ಬೆಳವಣಿಗೆಯನ್ನು ಕಾಣ್ಕೊಳ್ತಾ ಹೋಗ್ತವೆ. ಅದಾದಮೇಲೆ ಎಲ್ಲೋ ಹುಲ್ಗಾವಲೋ ಗೊಬ್ಬರ ಹಾಕಿರ್ತಕ್ಕಂಥ ಸ್ಥಳಗಳಲ್ಲಿ ವಿಚಿತ್ರವಾಗಿರ್ತಕ್ಕಂಥ ನಾಯಿ ಕೊಡೆಗಳು ಬೆಳ್ಕೊಳ್ತಾ ಹೋಗ್ತವೆ. ಅಣಬೆಗಳು ಮೊಳಕೆ ಹೊಡಿತಿಂದ ಮೇಲೆ ಕೊಡೆ ಬರುತ್ತೆ. ಕೊಡೆ ಭಾಗವನ್ನು ನೇರಳೆ, ಕಿತ್ತಳೆ ಅಥವಾ ಮಿಶ್ರಣ ರೂಪದಲ್ಲಿರ್ತದೆ. ಅವು ಯಾವ ರೀತಿ ಅಂತ ಹೇಳಿದ್ರೆ ಮಹಿಳೆಯರು ಈ ಕೊಡೆಗಳನ್ನು ಇಟ್ಕೊಂಡು ಹೋಗ್ತಾರಲ್ವ ಆ ರೀತಿ ಕಾಣಿಸ್ತಾ ಹೋಗ್ತಾ ಇರ್ತದೆ. ಅಣಬೆಗಳು ಯಾವ ರೀತಿ ಕಾಣ್ತವೆ ಅಂತ ಹೇಳಿದ್ರೆ ಈ ಸಾರಂಗದ ಕೊಂಬುಗಳನ್ನು ನಾವು ನೇತಾಕಿರ್ತೀವಲ್ಲ ಮನೆಯಲ್ಲಿ ಆ ರೀತಿ ಕಾಣ್ತಾ ಹೋಗ್ತಾವೆ. ಅಂದರೆ ಒಂದು ರೀತಿ ಕಲಾತ್ಮಕವಾಗಿ ಕಾಣಿಸ್ಕೊಳ್ತಾ ಹೋಗ್ತಾ ಇರತಕ್ಕಂಥವು. ನೀರು ಕುಡಿಬೇಕು ಇಲ್ಲವೇ ಸ್ನಾನ ಮಾಡಬೇಕು, ಇಲ್ಲಿಗೆ ಬರ್ತಕ್ಕಂಥ ಹಕ್ಕಿಗಳು ಅಂದರೆ ಅಷ್ಟು ಅಗಲವಾಗಿ ತಟ್ಟೆ ರೂಪದಲ್ಲೂ ಕೂಡ ಅಣಬೆಗಳಿರ್ತವೆ, ಅದರೊಳಗಡೆ ನೀರಿರ್ತವೆ. ಅದನ್ನು ನಾವು ಬೇಸಿಗೆ ದಿನದಲ್ಲಿ ಕುಡಿಬೋದಲ್ಲ ಅಂಥೇಳಿ ಕೆಲವೊಂದಷ್ಟು ಹಕ್ಕಿಗಳು ಬಂದು ಅದನ್ನು ಕುಡಿಯೋದಕ್ಕೂ ಸಾಧ್ಯ ಆಗುತ್ತೆ. ಆಮೇಲೆ ಕೆಲವೊಂದಷ್ಟು ಅಣಬೆಗಳು 3/4 ಮೀಟ್ರಷ್ಟು ವ್ಯಾಸವನ್ನು ಹೊಂದಿರ್ತವೆ, ಅಂದರೆ ರೇಡಿಯಸ್ ಇಷ್ಟು ಅಗಲ ಕೂಡ ಇರೋದಕ್ಕೂ ಸಾಧ್ಯ ಇರುತ್ತೆ. ಅಷ್ಟು ದೊಡ್ಡ ಗಾತ್ರದ ಅಣಬೆಯನ್ನು ನಾವು ಅಮೇರಿಕಾದವನು ಒಬ್ಬನು ನೋಡಿಬಿಟ್ಟು ಇದು ಅನ್ಯಗ್ರಹದ ವಸ್ತು ಅಂಥೇಳಿ ಅಂದ್ಕೊಂಡಿರ್ತಾನೆ. ಅದಾದಮೇಲೆ ಇದನ್ನು ಶ್ರೀಮಂತವಾಗಿರ್ತಕ್ಕಂತಹ ಸಕ್ಕರೆ ಕಾಯಿಲೆ ಇದೆಯಲ್ಲ ಆ ಸಕ್ಕರೆ ಕಾಯಿಲೆಗೂ ಇದನ್ನು ರಾಮಬಾಣ ಅಂಥೇಳಿ ಕರಿತಾ ಹೋಗ್ತದೆ. ಸಕ್ಕರೆ ಪಿಷ್ಟ ಪದಾರ್ಥವಿಲ್ಲದೆ ಇರತಕ್ಕಂಥ ಅಣಬೆ ಡಯಾಬಿಟಿಸ್ ರೋಗಿಗೆ ಅತ್ಯುತ್ತಮವಾಗಿ ಬೇಕಾಗಿರ್ತಕ್ಕಂತಹ ಒಂದು ಅಂಶ ಅಥವಾ ಒಂದು ಆಹಾರ ಪದಾರ್ಥ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಒಳ್ಳೆಯ ಉಪಯೋಗಗಳನ್ನು ಹೊಂದಿರೋದ್ರಿಂದ ರೈತ ಇದನ್ನು ಏನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಹೆಚ್ಚು ಕೃಷಿ ಜನಪ್ರಿಯವಾಗಿ ಬೆಳೆಸ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಹೋಗ್ತಿದ್ದಾನೆ. ಅದ್ರ ಜೊತೆಗೆ ಮನುಷ್ಯನ ದ್ವೇಷ, ಕೋಪ, ಪ್ರೀತಿ, ಭಯ, ವಿಹ್ವಲತೆ, ಅಚ್ಚರಿ ಎಲ್ಲದಕ್ಕೂ ಕೂಡ ಈ ಅಣಬೆ ಅನ್ನೋದು ಅವನಿಗೆ ಒಂದು ರೀತಿ ಅನುಪಮ ಸೇವೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ. ಅಂದರೆ ಮೊದಲೆಲ್ಲ ನಾವು ಅಣಬೆಯನ್ನು ಜಾಸ್ತಿ ತಿನ್ನಬೇಕಾ ಬೇಡವಾ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ. ಆದರೆ ಇವತ್ತು ಅಣಬೆಯಿಂದ ನಮಗೆ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳು ಸಿಗ್ತಾ ಇದ್ದಾವೆ. ನಾವು ತುಂಬ ಅಂದರೆ ಆರೋಗ್ಯ ವರ್ಧನೆಯನ್ನು ಮಾಡುತ್ತೆ ಅಂತ ಹೇಳಿ ಮನುಷ್ಯ ಯಾವಾಗ ತಿಳ್ಕೊಂಡೋ ಆಮೇಲೆ ಅಣಬೆ ಕೃಷಿಗೆ ಅವನು ಬದಲಾಗ್ತಾ ಹೋದ. ಅಣಬೆಯ ಮೂಲಕವಾಗಿ ಇಷ್ಟೊಂದೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಂಡು ಆ ಅಣಬೆಯ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಳೋದಕ್ಕೆ ಮುಂದಾದ. ಈ ಪಾಠದ ಮೂಲಕವಾಗಿ ಹಿನ್ನೆಲೆ ಮತ್ತು ಅದರ ಉಪಯೋಗಗಳು ಮತ್ತು ದುರುಪಯೋಗ ಎರಡನ್ನೂ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಯಿತು. ಥ್ಯಾಂಕ್ ಯು.